ಸ್ವಾಗತ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಇನ್ ಶಿವಮೊಗ್ಗದಿಂದ. ಇಲ್ಲಿಂದ ಒಂದು ಹೊಸ ವಿಡಿಯೋ, ಹೊಸ ಕಂಟೆಂಟ್, ಹೊಸ ಟ್ರೈನ್, ಹೊಸ ರೂಟ್. ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಯಾವುದಪ್ಪ ಆ ಟ್ರೈನ್ ಅಂದರೆ ಟ್ರೈನ್ ನಂಬರ್ 12090, ಅಂದರೆ ಶಿವಮೊಗ್ಗ ಟೌನ್ KSR ಬೆಂಗಳೂರು ಜನಶತಾಬ್ದಿ ಎಕ್ಸ್ಪ್ರೆಸ್. ಈ ಟ್ರೈನಲ್ಲಿ ಎಂಡ್ ಟು ಎಂಡ್ ನಾವು ಜರ್ನಿ ಮಾಡ್ತಾಯಿದ್ದೀವಿ ಇವತ್ತು. ನಾವು ಅಂತ ಹೇಳಿದ್ನಲ್ಲ, ನಾನು ಮತ್ತು ನನ್ನ ಫ್ರೆಂಡ್. ಸೊ ನಾವಿಬ್ಬರು ಎಂಡ್ ಟು ಎಂಡ್ ಈ ಟ್ರೈನ್ನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಈ ಟ್ರೈನ್ನ ರಿವ್ಯೂ ಕೊಡೋಣ ಅಂತ. ಸೊ ಬನ್ನಿ, ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಇನ್ನೇನು 15 ನಿಮಿಷದಲ್ಲಿ ನಮ್ಮ ಟ್ರೈನ್ ಇಲ್ಲಿಂದ ಹೊರಡುತ್ತೆ. ಸೊ ನಮ್ಮ ಲೋಕೋಮೋಟಿವ್ ಯಾವುದಪ್ಪ ಅಂತ ನೋಡೋಕ್ಕೆ ಬಂದೆ ಮುಂದೆ ತನಕ. ಸೊ ನಮ್ಮ ಕೃಷ್ಣಾಜಪುರಂನ ವ್ಯಾಪ್ 7 ಆದಂತಹ 37641 ಇವತ್ತು ನಮ್ಮನ್ನ ಲೀಡ್ ಮಾಡ್ತಾ ಇದೆ KSR ಬೆಂಗಳೂರು ತನಕ. ಇದರ ಹಾರ್ಸ್ ಪವರ್ ಬಗ್ಗೆ ಮಾತಾಡಬೇಕಂದ್ರೆ ಟೋಟಲಾಗಿ 7000 ಹಾರ್ಸ್ ಪವರ್ ಇದಕ್ಕೆ ಲೋಕೋಮೋಟಿವ್ಗಿದೆ. ಮ್ಯಾಕ್ಸ್ ಪರ್ಮಿಸಿಬಲ್ ಸ್ಪೀಡ್ ಬಗ್ಗೆ ಹೇಳಬೇಕಂದ್ರೆ ಈ ಲೋಕೋಮೋಟಿವ್ ಜಾಸ್ತಿ ಇದೆ, ಬಟ್ ಆದರೆ ಈ ರೂಟ್ಗೋಸ್ಕರ 110 kmph ಮಾತ್ರ ಕೊಟ್ಟಿದ್ದಾರೆ. ಸೊ ಟ್ರೈನು ಶಿವಮೊಗ್ಗದಿಂದ ಹೊರಟಿದ್ದಾಯಿತು. ಇನ್ನು ಭದ್ರಾವತಿ ಬರಬೇಕು. ಅದಕ್ಕಿಂತ ಮುಂಚೆ ಟ್ರೈನ್ ಖಾಲಿ ಇದೆ. ಅಷ್ಟೊತ್ತಿಗೆ ನಿಮ್ಮ ಸೀಟ್ಸ್ ಬಗ್ಗೆ ತೋರಿಸ್ಬಿಡ್ತೀನಿ. AC ಚೇರ್ ಕಾರ್ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ 3:2 ಕಾಂಬಿನೇಷನ್ ನಿಮಗೆ ಸಿಗುತ್ತೆ. ಎಲ್ಲ ಸೀಟ್ಗೂ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಆಮ್ರೆಸ್ಟ್ ಜೊತೆ ರಿಕ್ಲೈನ್ ಮಾಡ್ಕೊಳ್ಳೋಕ್ಕೆ ಒಂದು ಪುಷ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಮ ಸೀಟ್ಸ್ ರಿಕ್ಲೈನ್ ಆಗುತ್ತೆ. ಏನಕ್ಕೆ ಗೊತ್ತಿಲ್ಲ, ಸೀಟ್ಸ್ ರಿಕ್ಲೈನ್ ಆಗ್ತಾಯಿಲ್ಲ, ಆಲ್ರೆಡಿ ರಿಕ್ಲೈನ್ಡ್ ಪೊಸಿಷನ್ನಲ್ಲಿದೆ. ಸೊ ಆರಾಮಾಗಿ ಇದೆ ಅಂತ ಹೇಳ್ಬೋದು. ಇನ್ನು ನಾನು ಕೂತಿರೋದು ಇಲ್ಲಿ ಸೆಂಟ್ರಲ್ಲಿ. ಇಲ್ಲಿ ಫೇಸಿಂಗ್ ಸೀಟ್ಸ್ ಬರುತ್ತೆ. ಸೊ 6-6-3-3 ಈ ಫೇಸಿಂಗ್ ಬರುತ್ತೆ. ಆ್ಯಕ್ಚುಯಲ್ ಸೀಟ್ ಬಂದು ನಂದು 25 ಎಮರ್ಜೆನ್ಸಿ ವಿಂಡೋ. ಅಲ್ಲಿ ರಾಹುಲ್ ಕೂತಿದ್ದಾನೆ, ಸೊ ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿ ಬಿಟ್ಟಿದ್ದೀನಿ. ಲೆಗ್ ರೂಮ್ ಬಗ್ಗೆ ಹೇಳಬೇಕಂದ್ರೆ ಪ್ಲೆಂಟಿ ಆಫ್ ಲೆಗ್ ರೂಮ್ ಅಂತಲೇ ಹೇಳ್ಬೋದು. ಈ ಥರ ಸೀಟ್ಸಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಟ್ರೇ ಟೇಬಲ್ ಕೂಡ ಕೊಡ್ತಾರೆ. ಚಾರ್ಜಿಂಗ್ ಸಾಕೆಟ್ಸ್ ಇದೆ. ಒನ್ ಡಿಸಡ್ವಾಂಟೇಜ್ ಏನಂದರೆ ಎಲ್ಲ ಸೀಟ್ಸ್ಗೂ ಚಾರ್ಜಿಂಗ್ ಸಾಕೆಟ್ಸ್ ಇಲ್ಲ, ಒಂದೇ ಭಾರತ್ ಥರ. ಇವಾಗ ಈ 6 ಜನಕ್ಕೂ ಅದು ಒಂದು ಚಾರ್ಜಿಂಗ್ ಸಾಕೆಟ್ಸ್, ಮತ್ತು ಈ 3 ಜನಕ್ಕೆ ಪ್ಲಸ್ ಆ 3 ಜನಕ್ಕೂ ಸೇರಿಸಿ ಒಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಲಗೇಜ್ ರ್ಯಾಕ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ದೊಡ್ಡದಾಗೇ ಇದೆ. ಫ್ಯಾನ್ಸ್ ಕೂಡ ರನ್ನಿಂಗ್ ಆಗಿದೆ. ಕೋಚ್ ಇಂಟೀರಿಯರ್ ಕ್ಲೀನ್ ಆಗಿದೆ, ಬಟ್ ವಾಶ್ರೂಮ್ ಕ್ಲೀನ್ ಮಾಡಿಲ್ಲ. ಅವರು ವಾಶ್ರೂಮ್ಸ್ನ ಕ್ಲೀನ್ ಮಾಡಿಲ್ಲ. ವಾಟರ್ ಕ್ಲಾಗಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವಾಶ್ ಬೇಸಿನಲ್ಲಿ. ಸೊ ಅದೊಂದು ಡಿಸಪಾಯಿಂಟಿಂಗ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಈ ಜರ್ನಿಗೆ. ಕಿಲೋಮೀಟರ್ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫಸ್ಟ್ ಶೆಡ್ಯೂಲ್ಡ್ ಹಾಲ್ಟ್ ಆದಂತಹ ಭದ್ರಾವತಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು BDVT. ಜನಶತಾಬ್ದಿ 5:32ಗೆ ಬರಬೇಕು, 5:33 ಇಲ್ಲಿಂದ ಹೊರಡಬೇಕು. 1 ನಿಮಿಷ ಹಾಲ್ಟ್ ಮಾತ್ರ ಭದ್ರಾವತಿನಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಭದ್ರಾವತಿ 2 ಇಂಪಾರ್ಟೆಂಟ್ ಇಂಡಸ್ಟ್ರಿಗೋಸ್ಕರ ಫೇಮಸ್. ಒಂದು ಪೇಪರ್ ಇಂಡಸ್ಟ್ರಿ ಮತ್ತು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ನಮ್ಮ
ಸೆಕೆಂಡ್ ಹಾಲ್ಟ್ ಆದಂಥ ತರೀಕೆರೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು TKE. ಟೋಟಲ್ ಆಗಿ 38 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದಾಯಿತು. ಶಿವಮೊಗ್ಗ ಜನಶತಾಬ್ದಿ ಎಕ್ಸ್ಪ್ರೆಸ್ ತರೀಕೆರೆಗೆ ಬೆಳಗ್ಗೆ 5:50ಕ್ಕೆ ಬರುತ್ತೆ, 5:51ಕ್ಕೆ ಹೊರಡುತ್ತೆ. 1 ನಿಮಿಷ ಮಾತ್ರ ಹಾಲ್ಟ್ ತರೀಕೆರೆನಲ್ಲಿ ಕೊಟ್ಟಿರೋದು. ಈ ಕಡೆ 2 ಟ್ರ್ಯಾಕ್ ನೋಡ್ತಾ ಇದ್ದೀರಲ್ಲ, ಇದು ಬೆಂಗಳೂರು ಹುಬ್ಳಿ ಮೇನ್ ಲೈನ್ ಟ್ರ್ಯಾಕ್ಸ್ ಇದೆ ಎರಡೂ. ಮತ್ತು ನಾವಿರೋ ಟ್ರ್ಯಾಕ್ ಬಂದು ಬ್ರ್ಯಾಂಚ್ ಲೈನ್ ಅಂತ ಹೇಳ್ತಾರೆ. ಬೀರೂರು ತಾಳಗುಪ್ಪ ಬ್ರ್ಯಾಂಚ್ ಲೈನ್ ಇದು. ಅರವತ್ತೆರಡು ಕಿಲೋಮೀಟರ್ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಥರ್ಡ್ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಬೀರೂರು ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು RRB. ಆ್ಯಕ್ಚುಲ್ ಅರೈವಲ್ ಟೈಮ್ ಜನಶತಾಬ್ದಿಗೆ ಇಲ್ಲಿ 6:17 ಬರಬೇಕು, 6:15 ಹೊರಡಬೇಕು. ನಾವು ಅನ್ಫಾರ್ಚುನೇಟಾಗಿ ಲೇಟಾಗಿ ಬಂದಿದ್ದೀವಿ. ಅದೇ ನಿಮ್ಮ ಹಾಲ್ಟ್ ಇರೋದು. ಸಿಗ್ನಲ್ ಕ್ಲಿಯರ್ ಆಗಿದೆ. ಆ ಲೈನ್ ಒಂದು ಅಂದರೆ ಬೀರೂರು ಬೆಂಗಳೂರು ಲೈನ್ ಒಂದು, ಮತ್ತು ಇಲ್ಲಿಂದ ಬೀರೂರು ಹುಬ್ಳಿ ಸೈಡ್ಗೆ ಇನ್ನೊಂದು ಲೈನ್ ಹೋಗುತ್ತೆ. ಸೊ ಟೋಟಲಾಗೆ 3 ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ. ಒಳ್ಳೆ ಸನ್ರೈಸ್ ಆಗ್ತಾಯಿದೆ. ಒಂದು ಒಳ್ಳೆ ಸನ್ರೈಸ್ ಶಾರ್ಟ್ನ ನೋಡ್ಕೊಂಬನ್ನಿ. ಟೋಟಲಾಗಿ 69 ಕಿಲೋಮೀಟರ್ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ಡ್ ಹಾಲ್ಟ್ ಆದಂಥ ಕಡೂರು ಜಂಕ್ಷನ್ ರೀಚ್ ಆಗಿದ್ದೀವಿ. ಕಡೂರಿನ ಜಂಕ್ಷನ್ ಅಂತಾರೆ ಏನಕ್ಕಂದರೆ ಇಲ್ಲಿಂದ 1 ಲೈನ್ ಚಿಕ್ಕಮಗಳೂರು ಕಡೆ ಕೂಡ ಹೋಗುತ್ತೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಇಲ್ಲಿ 6:27ಗೆ ಬರಬೇಕು, 6:28ಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟ್ ಮಾತ್ರ ಕೊಟ್ಟಿದ್ದಾರೆ. ಸಿಗ್ನಲ್ ಕೊಟ್ಟಿದ್ದಾಯಿತು. ಟೈಮ್ ಬಂದು 6:37, ಅಂದರೆ ಟೋಟಲಾಗೆ 10 ನಿಮಿಷ ಲೇಟಾಗಿ ನಾವು ಕಡೂರಿಂದ ಹೊರಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, ಒಂದು ಲೈನ್ ಚಿಕ್ಕಮಗಳೂರು ಕಡೆ ಡೈವರ್ಟ್ ಆಗುತ್ತೆ ಅಂತ. ಸೊ ಅದೇ ಲೈನ್ ಆವಾಗಲೇ ತೋರಿಸಿದ್ನಲ್ಲ, ಡೈವರ್ಟ್ ಆಗ್ತಾ ಇರೋದು ಚಿಕ್ಕಮಗಳೂರು ಕಡೆ. ಇನ್ನು ಸೈಡ್ ಪಾಯಿಂಟ್ರಿಂದ ಆಲ್ರೆಡಿ ಬ್ರೇಕ್ಫಾಸ್ಟ್ ಸರ್ವಿಸ್ ಸ್ಟಾರ್ಟ್ ಆಗಿದೆ.
ನಾನು ದೋಸೆ ತೊಗೊಂಡಿದ್ದೀನಿ, ಇವನು ಪಲಾವ್ ತೊಗೊಂಡಿದ್ದಾನೆ. ಸೊ ಎರಡೂ ಸೇರಿಸಿ 90 ರುಪೀಸ್ ಆಯಿತು. ಮೇ ಬಿ 45 ಅನಿಸುತ್ತೆ ಎರಡೂ ಸೇರಿಸಿ. ಮಸಾಲೆ ದೋಸೆ ಚೆನ್ನಾಗಿದೆ, ಗರಿಗರಿಯಾಗಿಲ್ಲ, ಬಟ್ ಆದ್ರೂ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ, ಸಾಂಬಾರಿಲ್ಲ. ಇದರಲ್ಲಿ ಚಟ್ನಿ ಕೊಟ್ಟಿದ್ದಾರೆ. ಪಲಾವಲ್ಲಿ ನಿಮಗೆ ಪಲಾವು ಅದ್ರ ಜೊತೆ ಒಂದು ಪುಟ್ಟು ಉಪ್ಪಿನಕಾಯಿ ಪ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ. ಟೇಸ್ಟ್ ಬಗ್ಗೆ ಹೇಳಬೇಕಂದ್ರೆ ಚೆನ್ನಾಗಿದೆ. ಚಟ್ನಿ ಮತ್ತು ಆಲೂಗಡ್ಡೆ ಕಾಂಬಿನೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಈಸಿಯಾಗೆ 10/10 ಕೊಡ್ತೀನಿ ನಾನು. ನೆಕ್ಸ್ಟ್ ಟೈಮ್ ಏನಾದರೂ ಈ ಟ್ರೈನಲ್ಲಿ ನೀವು ಟ್ರಾವೆಲ್ ಮಾಡ್ತಾಯಿದ್ರೆ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ, ನೀವು ಗ್ಯಾರಂಟಿ ತೊಗೋಬೇಕಂತ ಹೇಳ್ತೀನಿ, ಕಂಪಲ್ಸರಿ ತೊಗೊಳ್ಳೇಬೇಕು ಅಂತ ಹೇಳ್ತೀನಿ. ಇನ್ನು ಪಲಾವ್ ಬಗ್ಗೆ ಹೇಳಬೇಕಂದ್ರೆ ಹೆಂಗಿತ್ತು, 9 ಕೊಡ್ಬೋದು. ಸೊ ಅವನ ಪ್ರಕಾರ ಪಲಾವ್ಗೆ 9 ರೇಟಿಂಗ್ ಕೊಡ್ಬೋದು 10ಗೆ ಅಂತ ಅವರು ಹೇಳ್ತಾ ಇದ್ದಾನೆ. ಸೊ ಅದನ್ನು ಕೂಡ ನಾನು ರೆಕಮೆಂಡ್ ಮಾಡಲ್ಲ, ಕಂಪಲ್ಸರಿಯಾಗಿ ನೀವು ತೊಗೊಳ್ಳಿ ಅಂತಲೇ ಹೇಳ್ತೀನಿ. ಸೊ ಟೋಟಲಾಗಿ 108 ಕಿಲೋಮೀಟರ್ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸ್ಕೆಡ್ಯೂಲ್ ಹಾಲ್ಟ್ ಆದಂಥ ಅರಸೀಕೆರೆಗೆ ಬಂದಿದ್ದೀವಿ. ಸ್ಟೇಷನ್ ಕೋಡ್ ಬಂದು ASK. ಅರಸೀಕೆರೆನ ಜಂಕ್ಷನ್ ಅಂತಾರೆ, ಏನಕ್ಕಂದರೆ ಇಲ್ಲಿಂದ 3 ಲೈನ್ ಡೈವರ್ಟ್ ಆಗುತ್ತೆ. ಒಂದು ನಾವು ಹೊರಡೋ ಲೈನು ಅಂದರೆ ಅರಸೀಕೆರೆ KSR ಬೆಂಗಳೂರು ಲೈನು, ಮತ್ತು ನಾವು ಬರ್ತಾ ಇರೋ ಲೈನು ಹುಬ್ಬಳ್ಳಿ KSR ಬೆಂಗಳೂರು ಲೈನ್, ಮತ್ತು ಇಲ್ಲಿಂದ ಒಂದು ಲೈನ್ ಹಾಸನ ಕೂಡ ಹೋಗುತ್ತೆ. ಸೊ ಅದಕ್ಕೆ ಅರಸೀಕೆರೆನ ಜಂಕ್ಷನ್ ಅಂತ ಕರೀತಾರೆ. ಜನಶತಾಬ್ದಿ ಎಕ್ಸ್ಪ್ರೆಸ್ ಇಲ್ಲಿ ಬೆಳಗ್ಗೆ 6:58ಕ್ಕೆ ಬರುತ್ತೆ ಮತ್ತು 7 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಕ್ರೂ ಅಂದರೆ ಲೋಕೋ ಪೈಲಟ್ ಮತ್ತು ಟ್ರೈನ್ ಮ್ಯಾನೇಜರ್ ಅಥವಾ ಗಾರ್ಡ್ ಅವರಿಬ್ಬರು ಕೂಡ ಚೇಂಜ್ ಆಗ್ತಾರೆ. ಇಲ್ಲಿಂದ ಫ್ರೆಶ್ ಸೆಟ್ ಆಫ್ ಕ್ರೂ ಬರ್ತಾರೆ. ನೀವು ಯಾವಾಗಾದರೂ ಅರಸೀಕೆರೆಗೆ ಬರ್ತಾಯಿದ್ದೀರಾ ಅಥವಾ ನಿಮ್ಮ ಟ್ರೈನ್ ಯಾವಾಗಾದರೂ ಅರಸೀಕೆರೆ ಕ್ರಾಸ್ ಆಗುತ್ತೆ, ಇಲ್ಲಿ ಸ್ಟಾಪ್ ಕೊಡ್ತಾರೆ ಅಂದರೆ ಒಂದು ಮ್ಯಾಂಡೇಟ್ರಿ ಫುಡ್ ನಾನು ಏನು ಹೇಳ್ತೀನಿ ಅಂದರೆ ತಟ್ಟೆ ಇಡ್ಲಿ ಮತ್ತು ವಡೆ ಟ್ರೈ ಮಾಡಿ ಅಂತ. ನಾನು ಯಾವಾಗ ಬಂದ್ರೂ ತಟ್ಟೆ ಇಡ್ಲಿ ವಡೆ ಇಲ್ಲಿ ಗ್ಯಾರೆಂಟಿ ಟ್ರೈ ಮಾಡ್ತೀನಿ. ಟೋಟಲಿಗೆ 40 ಇಲ್ಲ 50 ರುಪೀಸ್ ನಿಮ್ಗಾಗುತ್ತೆ ಪರ್ ಪ್ಲೇಟು. ಹೊರಗಡೆ ಹೋಗಿ ತೊಗೊಳಕ್ಕಾಗಿಲ್ಲ, ಏನಕ್ಕಂದರೆ ಸೆಂಟರಲ್ಲಿತ್ತು ವೆಂಡರ್ಸು. ಸೊ ಟ್ರೈನಲ್ಲೇ ಆಲ್ರೆಡಿ ಮಾರ್ತಾಯಿದ್ದಾರೆ. ಸೊ ಬಂದಮೇಲೆ ಅದನ್ನು ತೊಗೊಂಡು ಟೇಸ್ಟ್ನ ರಿವ್ಯೂ ಮಾಡಿ ನಿಮ್ಗೆ ಹೇಳ್ತೀನಿ ಹೆಂಗಿತ್ತು ಅದು ಅಂತ. ಚಿಕ್ಕಮಂಗ್ಳೂರು ಯಶವಂತಪುರ ಪ್ಯಾಸೆಂಜರ್. ಆವಾಗಲೇ ಹೇಳಿದ್ನಲ್ಲ ಅರಸೀಕೆರೆಗೆ ಬಂದಾಗ ಗ್ಯಾರಂಟಿ ನೀವು ತಟ್ಟೆ ಇಡ್ಲಿ ವಡೆ ತೊಗೊಳ್ಳಿ ಅಂತ. ಸೊ ನಾನು ತೊಗೊಂಡಿದ್ದೀನಿ. 2 ತಟ್ಟೆ ಇಡ್ಲಿ ಕೊಟ್ಟಿದ್ದಾರೆ ಮತ್ತು 1 ವಡೆ, ಇದೆರಡು ಸೇರಿಸಿ 50. ಬನ್ನಿ ಟೇಸ್ಟ್ ಹೆಂಗಿದೆ ನೋಡೋಣ. ಇಡ್ಲಿ ಬಗ್ಗೆ ಹೇಳಬೇಕಂದ್ರೆ ಸಾಫ್ಟಾಗಿದೆ, ಗಟ್ಟಿ ಚಟ್ನಿ ಹಾಕಿ ಅದ್ರ ಮೇಲೆ ನೀರು ಚಟ್ನಿ ಹಾಕ್ಕೊಟ್ಟಿದ್ದಾರೆ. ಹೇಳಬೇಕಂದ್ರೆ ಚೆನ್ನಾಗಿದೆ, ಇಡ್ಲಿ ಸಾಫ್ಟಾಗಿದೆ, ಚಟ್ನಿ ಒಂಥರ ಖಾರವಾಗಿ ಆ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ. ಇನ್ನು ವಡೆ ಬಗ್ಗೆ ಹೇಳಬೇಕಂದ್ರೆ ವಡೆ ಅವ್ನು ಟೇಸ್ಟ್ ಮಾಡಿ ಹೇಳ್ತಾನೆ. ವಡೆ ಬಂದ್ಬಿಟ್ಟು ವಡೆ ಸ್ವಲ್ಪ ತಣ್ಣಗಾಗಿದೆ, ಬಟ್ ಸ್ಟಿಲ್ ಆ ಕ್ರಿಸ್ಪಿನೆಸ್ ಇನ್ನೂ ಇದೆ ಆ ವಡೆನಲ್ಲಿ. ಚೆನ್ನಾಗಿದೆ. ಸೊ ಓವರಾಲ್ ರೇಟಿಂಗ್ 5 ಇಲ್ಲ 9/10 ಅಂತ ಕೊಡ್ಬೋದು. ಸೊ ತಿಂಡಿ ಎಲ್ಲ ಆದಮೇಲೆ ಒಂದು ಟೀ ತೊಗೊಂಡಿದ್ದೀವಿ. ಪರ್ ಕಪ್ 10 ರುಪೀಸ್ ಆಯಿತು. ನೋಡೋಣ ಇದರ ಟೇಸ್ಟ್ ಹೆಂಗಿದೆ ಅಂತ. ಬಟ್ ಆದರೆ ಆ ಟೀ ಫ್ಲೇವರ್ ಇಲ್ಲ, ಎಲ್ಲೋ ಒಂದು ಸ್ವಲ್ಪ ಫ್ಲೇವರ್ ಇದೆ, ಸ್ಟ್ರಾಂಗ್ ಆಗಿಲ್ಲ, ಲೈಟಾಗೆ ಸಿಂಪಲ್ ಆಗಿದೆ. ನಾರ್ಮಲಾಗಿ ಆ ಸಕ್ಕರೆ ಪಾನಕ ಥರ ಇರ್ತೈತಲ್ಲ ಆ ಥರ ಅಂತೂ ಇಲ್ಲ, ಕುಡಿಬೋದು, ಮ್ಯಾನೇಜಬಲ್ ಅಂತ ಹೇಳ್ಬೋದು. ಸೊ ಒಂದು 7/10 ಅಂತ ಕನ್ಸಿಡರ್ ಮಾಡ್ಕೋಬೋದು.
ಸೊ ಟೋಟಲಾಗಿ 204 ಕಿಲೋಮೀಟ್ರ್ ಶಿವಮೊಗ್ಗದಿಂದ ಟ್ರಾವೆಲ್ ಮಾಡಾದಮೇಲೆ ನಮ್ಮ ಸೆಕೆಂಡ್ ಲಾಸ್ಟ್ ಹಾಲ್ಟ್ ಆದಂತಹ ತುಮಕೂರು ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು TK. ಶಿವಮೊಗ್ಗ KSR ಬೆಂಗಳೂರು ಜನಶತಾಬ್ದಿ ಇಲ್ಲಿಗೆ ಬೆಳಗ್ಗೆ 8:18ಕ್ಕೆ ಬರುತ್ತೆ, 8:20 ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಮಾತ್ರ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಬಟ್ ಆದರೆ ನಾವು 4 ನಿಮಿಷ ಬಿಫೋರ್ ಬಂದಿದ್ದೀವಿ. ಅಂದರೆ 8:15ಕ್ಕಲ್ಲ, ನಾವು ಆಲ್ಮೋಸ್ಟ್ 8:13, 8:14ಕ್ಕಲ್ಲ ಆಲ್ರೆಡಿ ನಾವು ಪ್ಲ್ಯಾಟ್ಫಾರ್ಮ್ಗೆ ಎಂಟ್ರ್ ಆಗ್ತಾಯಿದ್ವಿ. ಸೊ ಬಿಫೋರ್ ಟೈಮ್ ರನ್ ಆಗ್ತಾಯಿದ್ದೀವಿ. 8:20 ತನಕ ನಮಗೆ ಡಿಪಾರ್ಚರ್ ಕೊಡಲ್ಲ. ಸೊ 5 ಮಿನಿಟ್ಸ್ ಆಫ್ ಹಾಲ್ಟ್ ಇಲ್ಲಿದೆ. ಸೊ ತುಮಕೂರಿಂದ ಹೊರಟಾದ್ಮೇಲೆ ನಮ್ಮ ನೆಕ್ಸ್ಟ್ ಶೆಡ್ಯೂಲ್ಡ್ ಹಾಲ್ಟ್ ಇರೋದು ಯಶವಂತಪುರ ಆದಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ KSR ಬೆಂಗಳೂರು. ಸೊ ಡೈರೆಕ್ಟಾಗೆ ನಾನು ಫೈನಲ್ ಡೆಸ್ಟಿನೇಷನಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಟೋಟಲಾಗಿ 274 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನ್ ಆದಂತಹ KSR ಬೆಂಗಳೂರಿಗೆ ರೀಚ್ ಆಗಿದ್ದೀವಿ. ಸ್ಟೇಷನ್ ಕೋಡ್ ಬಂದು SBC. 9:50 ಅರೈವಲ್ ಟೈಮ್ ಇತ್ತು. ಎಕ್ಸಾಕ್ಟಾಗಿ ಡಾಟ್ ಆನ್ ಟೈಮ್ 9:50ಗೆ KSR ಬೆಂಗಳೂರಿಗೆ ಬಂದು ರೀಚ್ ಆಗಿದ್ದೀವಿ. ಇನ್ನು ಈ ಟ್ರೈನ್ನ ಕೋಚ್ ಕಾಂಪೋಸಿಷನ್ ಬಗ್ಗೆ ಹೇಳಬೇಕಂದ್ರೆ ಇದು ಟೋಟಲ್ 16 ಕೋಚಸ್ ಇರುವಂಥ LHP ಕೋಚಸ್. ಇದು 2 ಜನರೇಟರ್ ಕಾರ್ ಮತ್ತು 12 ನಾನ್ AC ಸೆಕೆಂಡ್ ಸೆಟ್ಟಿಂಗ್ ಕೋಚಸ್, 2 ಸಿಟ್ಟಿಂಗ್ AC ಚೇರ್ ಕಾರ್ ಕೋಚಸ್ ಇರುತ್ತೆ ಇದರಲ್ಲಿ. ನಾನ್ AC ಚೇರ್ ಕಾರ್ನ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಾನು ತತ್ಕಾಲಲ್ಲಿ ಬುಕ್ ಮಾಡ್ಕೊಂಡಿದ್ದು. ಸೊ ನನಗೆ 165 ರೂಪೀಸ್ ಪರ್ ಪರ್ಸನ್ ಬಂತು. ಇನ್ ಕೇಸ್ ನೀವು ನಾರ್ಮಲಾಗಿ ಏನಾದ್ರು ಬುಕ್ ಮಾಡ್ಕೊತೀರಾ ಅಂದರೆ ನಿಮಗೆ 150 ರೂಪೀಸ್ ಪರ್ ಪರ್ಸನ್ ನಾನ್ AC ಚೇರ್ ಕಾರಲ್ಲಿ ಬರುತ್ತೆ. AC ಚೇರ್ ಕಾರಲ್ಲಿ ನೀವು ಟಿಕೆಟ್ ಬುಕ್ ಮಾಡ್ಕೊತೀರಾ ಅಂದರೆ ನಿಮಗೆ 495 ರೂಪೀಸ್ ಪರ್ ಪರ್ಸನ್ ಎಕ್ಸ್ಕ್ಲೂಡಿಂಗ್ GST ಆ್ಯಂಡ್ ಟ್ಯಾಕ್ಸಸ್ ಆಗುತ್ತೆ ನಿಮಗೆ. ಇನ್ನು ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಈಸಿ 9 on 10. ಸ್ಟಾರ್ಟಿಂಗಲ್ಲಿ ವಾಶ್ರೂಮ್ಸ್ ಎಲ್ಲ ಕ್ಲೀನಾಗಿರಲಿಲ್ಲ. ಸೊ ಎಂಡ್ ತನಕನೂ ಸೇಮ್ ಅದೇ ಇಶ್ಯೂಸ್ ಇತ್ತು. ಸೊ ಇದೊಂದು ಬಿಟ್ಟು ಇನ್ನೆಲ್ಲ ಟಾಪ್ ನಾಚ್ ಆಗಿತ್ತು. ಫುಡ್ ಅಂತೂ ಈಸಿ 10 on 10. ನೀವೇನಾದರೂ ಟ್ರಾವೆಲ್ ಮಾಡ್ತಾಯಿದ್ರೆ ಫುಡ್ ಬಗ್ಗೆ ಏನು ಯೋಚನೆ ಮಾಡೋದು ಬೇಕಾಗೇ ಇಲ್ಲ. ಸೊ ಪ್ರೆಸೆಂಟೇಷನ್ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್ KSR ಬೆಂಗಳೂರಿಂದ. ಬಾಯ್, ಹ್ಯಾವ್ ಎ ನೈಸ್ ಡೇ.